ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ಮತ್ತು ಆ ವಿಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಇದು ನಮ್ಮ ಅಮ್ಮಮ್ಮ. ಇದು ನಮ್ಮ ಅಜ್ಜಿ. ಇದು ನಮ್ಮ ಅಕ್ಕ. ಇದು ನಮ್ಮ ಅಪ್ಪ. ನಾನು ಇದು ನಮ್ಮ ಅಮ್ಮ. ಈಗ ಮಾಡ್ತದೆ ಬೀರು. ಇದು ನಮ್ಮ ಅಮ್ಮ. ಇದು ನಮ್ಮ ಅಮ್ಮ. ಇದು ನಮ್ಮ ಖುಷಿಗ. ಇದು ನಮ್ಮ ದೊಡ್ಡಪ್ಪ. ಇದು ನಮ್ಮ ಮಾಲಿ. ಆಮೇಲೆ ಇದು ನಮ್ಮ ಮೋಕ್ಷಿತು ನನ್ನ ತಮ್ಮ. ಇದು ನಮ್ಮ ಸ್ಟಾಪ್. ಐ ಮೋಕ್ಷಿ, ನೀನು ಏನು ಮಾಡ್ತಿದ್ಯಾ? ಚಪಾತಿ ಮಾಡ್ತಿದ್ದೀನಿ, ಬೀಜ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್. ನಾನು ಪಾರ್ಟ್ 1 ವಿಡಿಯೋದಲ್ಲೇ ಹೇಳಿದೆ, ನಮ್ಮ ಬಿಲ್ಡಿಂಗ್ ಓನರ್ ಮಗಂದು ಮದುವೆ ಇದೆ, ಅದಕ್ಕೋಸ್ಕರ ಚಪ್ಪರ ಹಾಕಿದ್ದಾರೆ ಅಂತ. ಅದೇ ಫಂಕ್ಷನ್ಗೆ ಇವಾಗ ಹೋಗ್ತಾ ಇರೋದು. ಮದುವೆ ಬಂದು ಭದ್ರಾವತಿಲಾಗಿದ್ದು, ತುಂಬ ಲಾಂಗ್ ಜರ್ನಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಯಾರೂ ಹೋಗಿರಲಿಲ್ಲ ಅಷ್ಟು ದೂರ. ತುಮಕೂರಲ್ಲೇ ರಿಸೆಪ್ಷನ್ ಇಟ್ಕೊಂಡಿದ್ರು ಮದುವೆ ಎಲ್ಲ ಆದಮೇಲೆ. ಅದಕ್ಕೋಸ್ಕರನೇ ಫಂಕ್ಷನ್ ಅಟೆಂಡ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ವಿ. ಫಂಕ್ಷನ್ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡಿದರು. ನಾವು ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೋದ್ವಿ. ಸ್ಟೇಜ್ ಮೇಲೆ ಹೋದಾಗ ಓನರ್ ಆಂಟಿ ಆಗಲಿ ಅಣ್ಣ ಆಗಲಿ ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತು ನಾನು ಅವತ್ತು ಮಧ್ಯಾಹ್ನ ಫಂಕ್ಷನ್ಗೆ ಹೋಗೋದಲ್ವ, ಬೆಳಗ್ಗೆನೇ ಗಿಫ್ಟ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಮೋಕ್ಷಿಗೆ ತುಂಬಾ ಜ್ವರ ಇತ್ತು ಅವತ್ತು. ಅದಕ್ಕೋಸ್ಕರ ಬೆಳಗ್ಗೆನೇ ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬಂದು ಆಮೇಲೆ ರೆಡಿಯಾಗಿ ನಾವು ಫಂಕ್ಷನ್ ಅಟೆಂಡ್ ಮಾಡಿದ್ದು. ಅವರು ಮೋಕ್ಷಿ ಕಂಡ್ರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಣ್ಣ. ಅದಕ್ಕೆ ಬಾ ನನ್ನ ಹತ್ರ ನಿನ್ಕೊ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಬಟ್ ಮೋಕ್ಷಿಗೆ ಫೀವರ್ ಇತ್ತಲ್ಲ, ಸೊ ಯಾರ ಜೊತೆನೂ ಹೋಗ್ತಿರ್ಲಿಲ್ಲ. ಓನರ್ ಆಂಟಿನೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದಾರೆ ಅಲ್ವಾ. ಓನರ್ ಆಂಟಿನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸ್ಟೇಜ್ ಮೇಲೆ ಹೋಗಿ ಅವ್ರಿಗೂ ವಿಶ್ ಮಾಡಿ ಆಮೇಲೆ ಊಟಕ್ಕೆ ಹೋದ್ವಿ. ಅವತ್ತು ಟ್ಯೂಸ್ಡೇ, ನಾನು ನಾನ್ ವೆಜ್ ತಿನ್ನಲ್ಲ ಮಂಗಳವಾರ, ಸೊ ಅದಕ್ಕೋಸ್ಕರ ನಾನು ನಾನ್ ವೆಜ್ ತಿನ್ನಲಿಲ್ಲ. ಅಮ್ಮ, ಅನುವರತ್ತೆ ಮತ್ತು ಚಿನ್ನಿ, ಮೋಕ್ಷಿ ಎಲ್ಲರೂ ನಾನ್ ವೆಜ್ಗೆ ಹೋದರು. ಮತ್ತು ಮೋಕ್ಷಿ ಅಲ್ಲಿ ತಿಂತಿದ್ರಲ್ಲ, ಅದು ಫಿಶ್ಶು, ಓಕೆನಾ, ಫಿಶಲ್ಲಿ ಮಾಡಿರೋದದು. ನಾವೇನಂತ ಅಂದ್ಕೊಂಡ್ವಿ, ಮೇ ಬಿ ಅದೇನೋ ಸ್ವೀಟ್ ಇರ್ಬೋದೇನೋ ಅಂತ ಅಂದ್ಬಿಟ್ಟು ಮೋಕ್ಷಿಗೆ ತಿನ್ನೋಕೆ ಕೊಟ್ಬಿಟ್ವಿ. ಅವನಿಗೆ ಮೋಕ್ಷಿಗೆ ಫಿಶ್ ನಾನ್ ವೆಜ್ ತಿಂತಿರ್ಲಿಲ್ವಲ್ಲ, ಅದಕ್ಕೋಸ್ಕರ ನಾನೊಬ್ಳು ಮಾತ್ರ ವೆಜ್ಗೆ ಹೋದೆ. ವೆಜ್ಜೆಲ್ಲ ಚೆನ್ನಾಗಿ ಅಡುಗೆ ಮಾಡಿಸಿದ್ರು. ಒಬ್ಬಟ್ಟು, ಇನ್ನು ಮಾಮೂಲಿ ಅನ್ನ ಸಾಂಬಾರು, ಪಲಾವು, ಮೊಸರನ್ನ ಚೆನ್ನಾಗಿತ್ತು ಟೇಸ್ಟು. ನಾನ್ ವೆಜ್ಜು ಚೆನ್ನಾಗಿತ್ತಂತೆ, ವೆಜ್ಜೂ ಚೆನ್ನಾಗಿತ್ತು. ಅಲ್ಲ, ನಾನು ಹೋಗಿ ವೆಜ್ ತಿನ್ಕೊಂಬಂದ್ರೆ ಇನ್ನೂ ತಿಂತಾ ಇದ್ರ ಸುಮ್ಮನೆ ಕೂತಿದ್ವಿ. ಹೊರಗಡೆಯಿಂದ ವ್ಯೂ ಈ ಥರ ಇದೆ. ಚೆನ್ನಾಗಿತ್ತು. ಕನ್ವೆನ್ಷನ್ ಹಾಲು, ಸ್ಟಾರ್ ಕನ್ವೆನ್ಷನ್ ಹಾಲ್. ಊಟ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದಾದಮೇಲೆ ಬೀಡ ಎಲ್ಲ ಇತ್ತು, ಸೊ ಬೀಡ ತಿನ್ನೋಣ ಅಂತ ಹೋದ್ವಿ. ಐಸ್ ಕ್ರೀಮು ಸಹ ಇತ್ತು. ಬಟ್ ಅವತ್ತು ಎಲ್ಲರಿಗೂ ಫೀವರು, ಕೆಮ್ಮು ಎಲ್ಲ ಇತ್ತು, ಸೊ ಅದಕ್ಕೋಸ್ಕರನೇ ಐಸ್ ಕ್ರೀಮ್ ಕಡೆನೂ ತಲೆ ಹಾಕಲಿಲ್ಲ. ಎಲ್ಲರೂ ಬೀಡ ಇಸ್ಕೊಂಡು ಬೀಡ ತಿಂದು ಬಂದ್ವಿ. ನಾವು ತಿಂತಿರೋದು ನೋಡಿ ಮೋಕ್ಷಿನೂ ನನಗೆ ಬೇಕು ಅಂದ. ಬಟ್ ಆಯಪ್ಪ ಮಕ್ಳಿಗೆ ಕೊಡಲ್ಲ ಅಂದರು. ಆಮೇಲೆ ನಾನೇ ಕೊಡಿ ಒಂದು ಅಂತ ಅಂದ್ಬಿಟ್ಟು ಅವ್ನಿಗೊಂದು ಇಸ್ಕೊಂಡು, ಅಂದರೆ ಅವ್ನಿಗೆ ಫುಲ್ ಕೊಡಲ್ಲ, ಸುಮ್ಮನೆ ಅದು ಬೀಡದೊಳಗಡೆ ಸ್ವೀಟೆಲ್ಲ ಹಾಕಿರ್ತಾರಲ್ಲ, ಅದೊಂದು ಸ್ವಲ್ಪ ಕೊಡ್ತೀನಿ ಅಷ್ಟೆ. ಇನ್ನು ಆಟೋ ಬುಕ್ ಮಾಡಿದ್ವಿ. ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಆಟೋ ಬರೋ ಅಷ್ಟರಲ್ಲಿ ಅಲ್ಲಿ ಕೆಲವು ಫೋಟೋಶೂಟು ಸಹ ಮಾಡ್ಕೊಂಡ್ವಿ. ಸೈಡಲ್ಲಿ ಹಾಕ್ತೀನಿ ನೋಡಿ, ಫೋಟೋಶೂಟ್ ಮಾಡ್ಕೊಂಡಿದ್ದು. ಇದು ನೆಕ್ಸ್ಟ್ ಡೇ ವಿಡಿಯೋ, ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಅವತ್ತು ಬೆಳಗ್ಗೆನೇ ತಿಂಡಿಗೆ ಚಪಾತಿ ಮತ್ತು ಲಿವರ್ ಫ್ರೈ, ಚಿಕನ್ ಲಿವರ್ ಫ್ರೈ, ಚಿಕನ್ ಸಾಂಬಾರು ಇಷ್ಟನ್ನು ಮಾಡ್ತಾಯಿದ್ದೆ. ಯಾಕಂದರೆ ಆಂಟಿ ನಾನು ಹೋಗ್ತೀನಿ ಊರಿಗೆ, ಮಗಂಗೂ ಮತ್ತು ಅವ್ರ ಹಸ್ಬೆಂಡ್ಗೂ ಯಾರೂ ಊಟ ತಿಂಡಿ ಮಾಡಿಕೊಡೋರಿಲ್ಲ, ಅವರು ನಾನಿಲ್ಲ ಅಂದರೆ ಹೋಟ್ಲಲ್ಲೇ ತಿನ್ನಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ, ಅವನನ್ನ ಬೇಕಾದರೆ 1 ವೀಕ್ ಇಟ್ಕೊಂಡು ಆಮೇಲೆ ಕಳಿಸು ಅಂತ ಹೇಳ್ಬಿಟ್ಟು ಅವ್ರು ಹೊರಡ್ತಾಯಿದ್ರು. ಇನ್ನು ಅವ್ರು ಬಂದಾಗಿಂದನೂ ನಾವೇನೂ ನಾನ್ ವೆಜ್ಜೇ ಮಾಡಿರಲಿಲ್ಲ, ಬರೀ ವೆಜ್ಜು ಇಲ್ಲ ಯಾವುದಾದ್ರೂ ಫಂಕ್ಷನ್ ಅಟೆಂಡ್ ಮಾಡೋದೇ ಆಗಿತ್ತು ನಾವು.
ಅದಕ್ಕೋಸ್ಕರನೇ ಬೆಳಗ್ಗೆನೇ ನಾನ್ ವೆಜ್ ಮಾಡಿದ್ರೆ ಅವರು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು ಲಿವರ್ ಫ್ರೈ ಮಾಡಿದ್ದೆ. ಲಿವರ್ ಫ್ರೈದು ರೆಸಿಪಿ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ ಒಮ್ಮೆ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ. ಇನ್ನು ಅವತ್ತು ಚಿಕನ್ ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಫಾರಮ್ ಕೋಳಿಲಲ್ವ ಮಾಡಿದ್ದು, ಫಾರಮ್ ಕೋಳಿಲಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇದ್ರದ್ದು ರೆಸಿಪಿ ವಿಡಿಯೋ ಶೇರ್ ಮಾಡ್ತೀನಿ ಆದಷ್ಟು ಬೇಗ. ತಿಂಡಿ ಎಲ್ಲ ರೆಡಿ ಆದಮೇಲೆ ಎಲ್ಲರೂ ಈ ಥರ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂತಾಯಿದ್ವಿ. ಈ ಥರ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂತಾಯಿದ್ರೆ ಎಷ್ಟು ಖುಷಿಯಾಗುತ್ತಲ್ವ. ನಮ್ಮ ಹಸ್ಬೆಂಡ್ ಮಾತ್ರ ಇನ್ನೂ ಸಾಂಬಾರೇ ಆಗಿರಲಿಲ್ಲ ಅವ್ರು ಹೋಗೋ ಅಷ್ಟರಲ್ಲಿ. ಲಿವರ್ ಫ್ರೈ ಒಂದು ರೆಡಿಯಾಗಿತ್ತು. ಲಿವರ್ ಫ್ರೈಯಲ್ಲೇ ಒಂದೆರಡು ಚಪಾತಿ ಹಾಕ್ಕೊಟ್ಟೆ, ತಿಂದ್ಬಿಟ್ಟು ಬಾಕ್ಸ್ ತೊಗೊಂಡು ಹೊರಟ್ರು. ಅವರೊಬ್ಬರು ಮಿಸ್ಸಿಂಗ್ ಇಲ್ಲಿ. ಇನ್ನು ಖುಷಿಗೂ ಮಲ್ಕೊಂಡಿದ್ದ. ಚಿನ್ನಿ ಸೈಡಲ್ಲಿ ಮೊಬೈಲ್ ನೋಡ್ಕೊಂಡು ತಿಂತಾಯಿದ್ದಾಳೆ ಅವಳು. ಇನ್ನು ನಮ್ಮ ಮೋಕ್ಷಿ ಅಂತೂ ಮೊಬೈಲ್ ನಾನು ಏನಾರು ಆನ್ ಮಾಡಿದ್ರೆ ಅವನು ಚೇಷ್ಟೆ ಬಿಡಲ್ಲ ಅವನು. ಎಲ್ಲರೂ ಕುತ್ಕೊಂಡು ತಿಂಡಿ ತಿಂತಾಯಿದ್ವಿ. ಅಷ್ಟರಲ್ಲಿ ಬಿಗ್ ಬಾಸ್ಕೆಟಿಂದನೂ ಕಾಲ್ ಬಂತು. ತರಕಾರಿ ಆರ್ಡ್ರ್ ಮಾಡಿದ್ವಲ್ಲ, ಸೊ ತರಕಾರಿನೂ ತರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಕಾಲ್ ಬಂತು. ನಾನು ಹಾಕ್ಕೊಡ್ತೀನಿ ಅಲ್ಲಿ. ಎಲ್ಲ ಕನ್ಸಿದ್ಯಾ ಎಷ್ಟು ಸ್ಕ್ಯಾನ್ ನಮಕ್ಷೆ ಆಂಟನಿ ಹಾಯ್ ಹಾಯ್ ಮಾಡು. ಆಂಟಿ ಬರ್ತೀರಾ? ಬಾಯ್. ಅಲ್ಲಿ ಭದ್ರಮ್ಮ ಸರ್ಕಲ್ ಹತ್ರ ಇಟ್ಕೊಳ್ಳಿ, ಆ ಕಡೆಗೆ ಹೋಗ್ಬೇಕು. ಅಮ್ಮಮ್ಮ ಹೋಯ್ತಲ್ಲ, ನಾನು ಹೋಗಲ್ಲ. ಅವನು ಕರ್ಕೊಂಡು ಹೋಗಮ್ಮ. ಹೋಗಿಲ್ಲ ಅಂದ್ರೆ ಅಮ್ಮ ಮುಂದೆ ಹೋಗ, ಅಮ್ಮಮ್ಮನ ಜೊತೆ ಹೋಗಿ ಅಜ್ಜಿನ ಕಳಿಸ್ಬೋಗು. ಅಲ್ಲಿ ಅಲ್ಲೇ ಇಟ್ಬಾ ಹಂಗೆ. ಎರಡು ಕುಡ್ದಾ ಇನ್ನೊಂದು ಕೆಮ್ಮು ಕುಡಿ. ಆಂಟಿ ಹೋಗ್ತಾ ಇದ್ರಲ್ಲ, ಅವ್ರನ್ನ ಆಟೋ ಹತ್ತಿಸ್ಬಿಟ್ಟು ಬರ್ತೀನಿ ಅಂತ ನಮ್ಮಮ್ಮನೂ ಹೋಗ್ತಾ ಇದ್ರು. ಇವ್ನು ನಮ್ಮ ಮೋಕ್ಷಿ ಏನು ಅನ್ಕೊಂಡ ಅಮ್ಮಮ್ಮನೂ ಹೋಗ್ತೈತೆ ಅಂದ್ಬಿಟ್ಟು ಹಂಗೆ ಅಳ್ತಾ ಹೋಗ್ದ. ಹಿಂಗೆ ಬರ್ತೀರಾ ಆಂಟಿ? ಭಾನುವಾರ ಬನ್ನಿ. ಇವರಿಬ್ಬರು ನಮ್ಮ ನೈಬರ್ಸ್ ಮಕ್ಕಳು. ನಮ್ಮ ಮೋಕ್ಷಿ ಜೊತೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ. 3 ಜನನೂ ದಿನ ಆಟ ಆಡ್ತಾರೆ ಅವ್ರ ಜೊತೆಯಲ್ಲಿ. ಏನು ಚಿನಿ ಇಷ್ಟು ಬೇಗ ಬಂದ್ಬಿಟ್ರಾ? ಇರುತ್ತೆ ಅದು. ಯಾಕೆ ಚಿನಿ ಆಟ ಸಿಕ್ತಾ? ಎಲ್ಲಿಗೆ ಸಿಕ್ತು? तुम्हारा नाम क्या नहीं सुनिए? तुम नाम क्या करो? तुम्हारा नाम क्या करो? लारे बारे कान कान बेचता ನಾನು ಕಾನ್ ಕಾನ್ ನೀನು ಏನು ಅಡುಗೆ ಮಾಡ್ತಿದ್ಯಾ? ನೀನು ಏನು ಅಡುಗೆ ಮಾಡ್ತಿದ್ಯಾ ಹೇಳ್ಬೇಕು. ಏನು ಅಡುಗೆ ಮಾಡ್ತಿದ್ಯಾ? ಸ್ಟ್ರಾಬೆರಿ ಮಾಡ್ತಿದ್ಯಾ? ಏ ಆಪಲ್ ಅದು ಏಯ್ ಸ್ಟ್ರಾಬೆರಿ ಅದು. ಅಡುಗೆ ಮಾಡ್ಕೊಡಿ ಅಡುಗೆನ. ಅವನು ಹೋಟ್ಲು ನಡೆಸ್ತಾನೆ, ನೀವು ಹೋಗಿ ತಿಂಡಿ ಕೇಳಬೇಕು ಮ್ಯಾನೇಜರ್ ಇದ್ರೆ ಆಯ್ತಾ? ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಭಟ್ರನ್ನ ಬಿಟ್ಬಿಟ್ಟು ನೀವು ಕಡೆ ಬನ್ನಿ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ನೀನು ಅಡುಗೆ ಮಾಡ್ಕೊಡೋಗು. ತಿಂಡಿ ತಿಂಡಿ ಬೇಡ ಅಂತ ನಾಚಿಕೆ ಆಗೋಯ್ತಂತ. ಇವನೇ ಮಾಡ್ತಾನೆ. ಹಾಂ ಇವನೇ ಮಾಡ್ತಾನೆ. ಇವನತ್ತ ಆರ್ಡ್ರ್ ಮಾಡಿ ಈಗ. 1 ಪ್ಲೇಟ್ ನೂಡಲ್ಸ್. ಮಚ್ಚಿ ನಿನಗೇನು ಬೇಕು? ಹಾಂ
ಸಾಂಬಾರು ನಿನ್ಗೆ ನಿನ್ಗೇನು ಬೇಕು ನಿನ್ಗೇನು ಬೇಕು ಆಯ್ತು ಚಿನ್ನಿ ನಿನಗೇನು ಬೇಕು ಏನು ಊಟ ಬೇಕು ಅವನಿಗೆ ಕೇಳು ಅವ್ರಿಗೇನು ನಿನ್ಗೇನು ಟಿಫನ್ ಬೇಕು ಅಂತ ಕೇಳು ಇವನ್ಗೆ ಹೇಳ್ತೀನಿ ನೀವು ಅವನಿಗೆ ಕೇಳು ಎಲ್ಲ ಮಕ್ಕಳು ಸೇರ್ಕೊಂಡು ಅಡುಗೆ ಆಟ ಆಡ್ತಾಯಿದ್ರು. ಅಂದರೆ ಇವ್ನು ಚಿಕ್ಕವನಿಗೆ ಕಾರ್ ಮೇಲೆ ಆಟ ಆಡ್ತಿದ್ದಾನಲ್ಲ, ಅವನಿಗೆ ಕನ್ನಡ ಬರಲ್ಲ ಅಷ್ಟಾಗಿ, ಅದಕ್ಕೋಸ್ಕರನೇ ನಾವು ಏನೇ ಕನ್ನಡದಲ್ಲಿ ಮಾತಾಡಿದ್ರು ಅವ್ನಿಗೆ ಅರ್ಥ ಆಗಲ್ಲ, ಅದಕ್ಕೆ ಆ ಥರ ನಗಾಡ್ತಾ ಇದ್ವಿ. ಅವನು ಕನ್ನಡ ಕಲೀಲಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ನಮ್ಮನೆ ಕಳಿಸ್ತಾರೆ. ಬಟ್ ನಮ್ಮ ಚಿನ್ನಿ ಏನು ಮಾಡ್ತಾಳೆ, ಇವಳು ಹಿಂದಿ ಕಲಿಯೋಕ್ಕೆ ಅಂದ್ಬಿಟ್ಟು ಹಿಂದಿಲೇ ಮಾತಾಡ್ತಾಳೆ. ಈ ನಮ್ಮ ಮೋಕ್ಷಿ ಅವನು ಚಿನ್ನಿ ಎಲ್ಲರೂ ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ರು. ಅವನಿಗೆ ನಮ್ಮ ಮೋಕ್ಷಿ ಸ್ವಲ್ಪ ಟ್ಯಾಕ್ಸ್ ಹಾಕೊಂಡು ಕರ್ಕೊಂಬಂದಿದ್ದಾನೆ. ಈ ರಿಂಗು ಮತ್ತು ಒಂದು ಕಾರ್ ತೆಗೆಸ್ಕೊಂಡು ಬಂದ. ಎಷ್ಟು ಆಟ ಸಾಮಾನು ಇದ್ರೂ ಎಲ್ಲಾದರೂ ಒಂದು ಅಂಗಡಿ ಕರ್ಕೊಂಡು ಹೋದಾಗ ಅದು ನೋಡಿದ್ರೆ ಸಾಕು ಬೇಕು ಅಂತ ಕೇಳ್ತಾನೆ. ಇನ್ನು ನಮ್ಮ ಚಿನ್ನಿ ಮೋಕ್ಷಿ ಏನಾದ್ರು ಕೇಳಿದ್ರೆ, ಅವನು ಚಿಕ್ಕಿ ತೆಕ್ಕೊಡು ಅಂತ ಏನಾದ್ರು ಕೇಳಿದ್ರೆ ಅವಳು ತೆಕ್ಕೊಡ್ತಾಳೆ. ನೋಡಿ, ಹಗ್ ಮಾಡಿಬಿಟ್ಟು ಥ್ಯಾಂಕ್ ಯು ಚಿಕ್ಕಿ ಅಂತ ಹೇಳ್ತಿದ್ದಾನೆ. ಇನ್ನು ಅವತ್ತು ಕ್ರಿಸ್ಮಸ್ ಕೂಡ ಇತ್ತು, ಅದಕ್ಕೋಸ್ಕರನೇ ಫೋಟೋಶೂಟ್ ಮಾಡೋಣ ಕ್ರಿಸ್ಮಸ್ ಥೀಮಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ. ನಾವು ಮಕ್ಕಳಿಗೆ, ನಮ್ಮ ಚಿನ್ನಿಗೆ ಆಗಲಿ ಮೋಕ್ಷಿಗೆ ಆಗಲಿ ಎಲ್ಲರಿಗೂ ಮಂತ್ಲಿ ಫೋಟೋಸ್, ಅಂದರೆ 1 ಮಂತು 2 ಮಂತು ಕಂಪ್ಲೀಟ್ ಆದಾಗ ಅವಾಗ ಹೇಗಿದ್ದ ಅಂತ ಹೇಳ್ಬಿಟ್ಟು ಮೆಮೊರಿ ಇರಲಿ ಅಂದ್ಬಿಟ್ಟು ಒಂದೊಂದು ಥೀಮಲ್ಲಿ ಫೋಟೋಶೂಟ್ ಮಾಡಿದ್ದೀವಿ. ಇವಾಗ ಖುಷಿಗೂ ಅದೇ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಮಂತ್ಲಿ ಫೋಟೋಸು ತೆಗೆದಿದ್ದಾಳೆ. ಇನ್ನು ಕೆಲವು ಹಬ್ಬಗಳು ಬರುತ್ತಲ್ಲ, ಹಬ್ಬಗಳ ಥೀಮಲ್ಲೂ ಸಹ ಫೋಟೋಶೂಟ್ ಮಾಡ್ತಿದ್ದೀವಿ. ನಮ್ಮ ಚಿನ್ನಿನ ಮೊದಲೇ ಮೆಹಂದಿ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ವಿ. ಯಾಕೆ ಗೊತ್ತಾ, ಈಗ ನಾವೇನಾದ್ರು ಮಾಡ್ತಿರ್ತೀವಿ ಅಂತ ಅಂದರೆ ನಾನು ಮಾಡ್ತೀನಿ ಅಂತ ಬರ್ತಾಳೆ. ಸೊ ಅವತ್ತು 2 ಕೈಗೂ ಮೆಹಂದಿ ಹಾಕಿದ್ರು, ಅದಕ್ಕೋಸ್ಕರ ಸೈಲೆಂಟಾಗಿ ಕೂತಿದ್ಲು. ನಾವು ಅಂದ್ಕೊಂಡ್ವಿ ಮೆಹಂದಿ ಹಾಕ್ಸಿದಂತೂ ತುಂಬ ಒಳ್ಳೇದಾಯ್ತು ಇವತ್ತು ನಿನಗೆ ಅಂತ. ಅಲ್ಲ ಇಲ್ಲಿ ಹಿಂಗೆ ಇದ್ದದಲ್ವಾ? ಚಿಕ್ಕಿ ಕುಟ್ಕಂಡ ಬರ್ತದಲ್ಲ ಚಿಕ್ಕಿದ ಚಪಾತಿ ಮಾಡಿ ಮೆಹಂದಿ ತೋರ್ಸು ಮತ್ತೆ ಮೆಹಂದಿನ ಎಲ್ಲ ಫಿನಿಶ್ ಆದಮೇಲೆ ಫೈನಲಾಗಿ ಈ ಥರ ಬಂದಿತ್ತು. ಮೋಕ್ಷಿವು ಕೆಲವು ಆಟ ಸಾಮಾನುಗಳಿದ್ವು, ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ವಿ. ಬಾಲು ಮತ್ತು ಪ್ರಾಣಿಗಳು ಪಕ್ಷಿಗಳೆಲ್ಲ ಇದ್ವು. ಮತ್ತು ಇದು ಫೋಟೋಶೂಟ್ ಮಾಡಬೇಕು ಅಂತಲೇ ಬ್ಯಾಂಗಲ್ ಸ್ಟೋರಲ್ಲಿ ಕೆಲವು ಸ್ಟಾರ್ಗಳು ಆ ಥರದವೆಲ್ಲ ತೊಗೊಂಡು ಬಂದಿದ್ವಿ. ಕೊನೆಗೆ ಖುಷಿಕನ್ನು ಸಹ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಮಾಡಿದ್ವಿ. ಇನ್ನು ಖುಷಿಕನ್ನ ಫೋಟೋಶೂಟ್ ಮಾಡ್ತಿದ್ದೀವಿ ಅಂತ ಅಂದಮೇಲೆ ನಮ್ಮ ಚಿನ್ನಿನೂ ಮೋಕ್ಷಿನೂ ಸುಮ್ಮನೆ ಇರ್ತಾರ, ದೊಡ್ಡ ಜಗಳನೇ ಮಾಡಿಬಿಡ್ತಾರೆ. ಅದಕ್ಕೆ ಅವರನ್ನು ಸಹ ಸುಮ್ಮನೆ ಕೂರಿಸ್ಬಿಟ್ಟು ಅವರಿಬ್ರದ್ದು ಫೋಟೋಶೂಟ್ ಮಾಡಿದ್ವಿ. ಇನ್ನು ಇವ್ರು ಹಾಕ್ಕೊಂಡಿರೋಂಥ ಕ್ರಿಸ್ಮಸ್ ತಾತನ ಡ್ರೆಸ್ಸು ನಮ್ಮ ನಿಹಾರಿಕಾ ನಮ್ಮ ಮೋಕ್ಷಿ ಥರ ಇದ್ಲಲ್ಲ, ಆವಾಗ ತರಿಸಿದಂಥ ಡ್ರೆಸ್ಸು ನೋಡಿ. ಚಿನ್ನಿ ಹಾಕ್ಕೊಂಡು ಮೋಕ್ಷಿ ಹಾಕ್ಕೊಂಡು ಇವಾಗ ಖುಷಿಗೂ ಸಹ ಹಾಕ್ಕೊಂಡ. ಫೋಟೋ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಒಂದೊಂದು ಹಬ್ಬಕ್ಕೂ ಇದೇ ಥರ ಒಂದೊಂದು ಥೀಮಲ್ಲಿ ಫೋಟೋ ಬೇಕು ಅಂತ ಅಂದ್ಬಿಟ್ಟು ಅದೇನೋ ರೆಡಿ ಮಾಡಿಬಿಡ್ತೀವಿ. ಬಟ್ ಅದೆಲ್ಲ ಟಾಸ್ಕ್. ಮಕ್ಕಳನ್ನ ಅಲ್ಲಿ ಕೂರಿಸ್ಬಿಟ್ಟು ಫೋಟೋಶೂಟ್ ಮಾಡ್ತೀವಲ್ಲ, ಅದು ದೊಡ್ಡ ಟಾಸ್ಕು. ಹಿಂಗೆ ಕುತ್ಕೋ ಹಂಗೆ ಕುತ್ಕೋ ನಗಾಡು, ಸಾಕಾಗಿ ಹೋಗುತ್ತೆ. ಇದು ನಮ್ಮ ನೈಬರ್ ಅವ್ರ ಮನೆ. ನಮ್ಮಮ್ಮನೂ ನನ್ನ ತಂಗಿನೂ ಬಂದಾಗಿಂದನೂ ನಮ್ಮ ಮನೆಗೆ ಒಂದ್ಸಲ ಕರ್ಕೊಂಡು ಬನ್ನಿ ಮನ್ವಿ ಅಂತ ಹೇಳ್ಬಿಟ್ಟು ಕರಿತಾನೆ ಇದ್ದರು. ಇನ್ನು ಕರೆದಿದ್ದಾರಲ್ಲ, ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದ್ವಿ. ಅವರು ನಮ್ಮನೆ ಮೇಲ್ಗಡೆ ಮನೆಯಲ್ಲೇ ಇರೋದು. ರೆಂಟಿಗೆ ಬಂದು ಒಂದು 2 ಮಂತ್ಸ್ ಆಗಿದೆ ಅಷ್ಟೇ. ಬಟ್ ನಮ್ಗಳ ಜೊತೆ ಎಲ್ಲ ತುಂಬ ಕ್ಲೋಸಾಗಿ ಮಾತಾಡ್ತಾರೆ. ಇನ್ನು ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಅಮ್ಮಂಗೂ ಅವನಿಗೂ ಕಾಫಿ ಕೊಟ್ಟು ಮಾತಾಡಿಸ್ತಾ ಕೂತಿದ್ರು. ಇನ್ನು ನಮ್ಮಮ್ಮಂಗೆ ಬ್ಲೌಸ್ ಪೀಸು ಮತ್ತು ನನ್ನ ತಂಗಿಗೆ ಸೀರೆ ಎಲ್ಲ ಕೊಟ್ಟರು. ನಾನು ಅಂದ್ಕೊಂಡಿರಲಿಲ್ಲ ಪಾಪ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಚಂದಿನಿ ಅವ್ರಿಗೆ. ನನ್ನ ತಂಗಿ ನಮ್ಮಮ್ಮನ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ.